ವರಿಷ್ಠರ ಸೂಚನೆ ಹಿನ್ನೆಲೆ ಶ್ರೀರಾಮುಲು ಹಾಗೂ ರೆಡ್ಡಿ ಹಾದಿ ಜಗಳ ಮೇಲ್ನೋಟಕ್ಕೆ ತಣ್ಣಗಾಗಿದೆ. ಆದರೆ ಒಳಗೊಳಗೆ ಇಬ್ಬರು ನಿಗಿ ಕೆಂಡದಂತಿದ್ದಾರೆ. ವಾಲ್ಮೀಕಿ ಸಮುದಾಯದ ರಾಮುಲುಗೆ ಅನ್ಯಾಯ ಮಾಡಿದ್ರು ಅಂತ ಅನುಕಂಪ ಪಡೆದು ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ರಾಮುಲು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಇನ್ನೊಂದೆಡೆ ಜನಾರ್ದನ್ ರೆಡ್ಡಿಯಿಂದಲೂ ಶ್ರೀರಾಮುಲು ವಿರುದ್ಧ ಗೇಮ್ ಪ್ಲಾನ್ ನಡೆದಿದ್ದಂತೆ. ಪಕ್ಷ ಬಿಡಲು ರಾಮುಲು ಈ ರೀತಿ ನಾಟಕ ಮಾಡ್ತಿದ್ದಾರಂತ ಬಿಂಬಿಸಲು ಯತ್ನಿಸಿದ್ದಾರೆ ಅನ್ನೋ ಚರ್ಚೆ ಜೋರಾಗಿದೆ. ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ, ಅದು ಊಹಾಪೋಹದ ಸುದ್ದಿ ಅಂತ ಹೇಳಿ ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಶ್ರೀರಾಮುಲುದು ಒಳಜಗಳ, ಅವರ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಅವರು ಏನ್ ಬೇಕಾದರೂ ಮಾತನಾಡ್ತಾರೆ ಅಂತ ಜಮೀರ್ ಹೇಳಿದ್ರು. ಸುದ್ದಿಗಳು ಅದು ಊಹಾಪೋಹ ಸುದ್ದಿಗಳು ಅವ್ರವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಊಹಾಪೋಹ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಅವ್ರು ಬರಲ್ಲ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದ್ದೆ. ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೆಳೆಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾರ. ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೆಳೆಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ಆಸೆಯನ್ನ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೊರ ಹಾಕಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಸಿದ್ಧ, ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅಂತ ಹೇಳಿದರು. ನನ್ನ ಹೆಸರು ಅಂತಿಮವಾದರೆ ಸ್ಪರ್ಧಿಸುವೆ, ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಣಯ ಆಗುತ್ತೆ. ನನ್ನ ಹೆಸರು ಫೈನಲ್ ಆದರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ನಾವು ನಿರ್ಣಯ ಮಾಡಿಬಿಟ್ಟೆವು. ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ. ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು. ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ. ಅವು ಯಾವ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬೋದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ, ರಾಜ್ಯಾಧ್ಯಕ್ಷ ಆಗ್ತೀವಿ. ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರೇ ಆಗ್ತಾರೆ. ನಾವು ವಿಜಯಪುರ ಜಿಲ್ಲೆಯಲ್ಲೂ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜ ಅರಳಿಸಿದರು. ವಿಜಯಪುರದ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಹಾತ್ಮ ಗಾಂಧಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಶಾಸಕ ಯತ್ನಾಳ್, ಸಂಸದ ರಮೇಶ್ ಜಿಗಜಿಣಗಿ, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಉಪಸ್ಥಿತರಿದ್ದರು. ಬಳಿಕ ತೆರೆದ ವಾಹನದಲ್ಲಿ ಆಕರ್ಷಕ ಪಥ ಸಂಚಲನವನ್ನು ವೀಕ್ಷಿಸಿದರು. ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಯುಕ್ತ ಧಾರವಾಡದ ನಗರದ ಆರ್.ಎನ್. ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಸಂತೋಷ್ ಲಾಡ್ ಧ್ವಜಾರೋಹಣವನ್ನು ಮಾಡಿದರು. ಸಂತೋಷ್ ಲಾಡ್ಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಸಾಥ್ ನೀಡಿದರು. ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ 76ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಧ್ವಜ ಅರಳಿಸಿದ್ರು. ಬಳಿಕ ಪೊಲೀಸರಿಂದ ಗೌರವ ವಂದನೆ ಸ್ವೀಕರಿಸಿ ಆಕರ್ಷಕ ಪರೇಡ್ ವೀಕ್ಷಿಸಿದರು. ಧ್ವಜ ಅನಾವರಣ ಕಾರ್ಯಕ್ರಮದಲ್ಲಿ ಶಾಸಕ ಆಸಿಫ್ ಸೇಠ್, ಡಿಸಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ, ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಭಾಗವಹಿಸಿದರು. ವಿಭಾಗದಲ್ಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಕ್ಯಾಂಪ್ ಬೆಳಗಾವಿ ಶ್ರೇಯ ವಸೂಲ್ಕರ್ ನೇತೃತ್ವದಲ್ಲಿ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿರವರು. ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಧ್ವಜ ಅನಾವರಣ ಮಾಡಿದರು.
ಬಳಿಕ ಸಚಿವರು ತೆರೆದ ವಾಹನದಲ್ಲಿ ವಿವಿಧ ಕವಾಯತು ತಂಡಗಳನ್ನು ಪರಿವೀಕ್ಷಣೆ ಮಾಡಿದರು. ನಂತರ ವಿವಿಧ ಕವಾಯತು ತಂಡ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ಸಂಸದ ಗದ್ದಿಗೌಡರ್, MLCಗಳಾದಂಥ PH ಪೂಜಾರ್ ಹಾಗೂ ಹನುಮಂತ ನಿರಾಣಿ ಸೇರಿದಂತೆ ಜಿಲ್ಲೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಶಾಲೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇವಾದಳ ಬಾಗಲಕೋಟೆ ಕುಮಾರಿ ಧ್ವಜಾರೋಹಣ. ಶಾಲೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇವಾದಳ ಬಾಗಲಕೋಟೆ ಕುಮಾರಿ ಧ್ವಜಾರೋಹಣ. ಬಾಗಲಕೋಟೆ BTDA ಸರ್ಕಾರಿ ಶಾಲಾ ಆವರಣದಲ್ಲಿ ಧ್ವಜ ಅನಾವರಣದ ಸಂಭ್ರಮ ಮನೆ ಮಾಡಿತ್ತು. ಈ ವೇಳೆ ಕಾಡು ಕೋಣ ಎಂಟ್ರಿ ಕೊಟ್ಟಿದೆ. ಮಕ್ಕಳು ಹಾಗೂ ಸಿಬ್ಬಂದಿ ಕೆಲಕ್ಷಣ ಭಯದಲ್ಲಿದ್ರು. ಕಾಡು ಕೋಣ ಕಂಡು ಸ್ಥಳೀಯರು ಓಡಿ ಹೋದ್ರು. ದಾರಿಲ್ವೋ ಹಾಗೆ ಬಂದಿತ್ತು ನೋಡೋದು. ಯಾಕಡೆ ದಾರಿಲ್ವೋ ಮತ್ತೆ ಇಲ್ಲಿ ಸುತ್ತಾಕ್ಸ. ಆಸ್ಪತ್ರೆಗೆ ದಾಖಲಾಗಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಚಿಕಿತ್ಸೆ ನೀಡಿದ ವೈದ್ಯ ಡಾಕ್ಟರ್ ರವಿ ಪಾಟೀಲ್ರಿಗೆ ಹೆಬ್ಬಾಳ್ಕರ್ ಕೃತಜ್ಞತೆಯನ್ನು ಸಲ್ಲಿಸಿದರು. ಕಳೆದ 13 ದಿನಗಳು ಇಲ್ಲಿ ನನಗೆ ಆಸ್ಪತ್ರೆಗಿಂತ ಮನೆಯಂತೆ ಭಾಸವಾಗಿತ್ತು ಎಂದು ಭಾವುಕರಾದರು. ಇನ್ನು 1 ತಿಂಗಳ ಕಾಲ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬೆಡ್ ರೆಸ್ಟ್ಗೆ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ. ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ. ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ. ರವಿ ಪಾಟೀಲ್ ಅವರು, ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ನನಗೆ ಆ ಒಂದು ಭಾವನೆಯನ್ನು ತರಲಿಲ್ಲ. ನನಗೆ ಕ್ಷಣದಲ್ಲೂ ನನಗೆ ಧೈರ್ಯವನ್ನು ತುಂಬಿದ್ರು. ಅವರೆಲ್ಲ ಸಿಬ್ಬಂದಿಗಳು, ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗ್ಲೂ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ಇನ್ನು ಗುಣಮುಖರಾಗಿ ಆಸ್ಪತ್ರೆಯಿಂದ ಮನೆಗೆ ಬಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ದೃಷ್ಟಿ ತೆಗೆದು ಸಕ್ಕರೆಯನ್ನು ತಿನ್ನಿಸಿ ಕುಟುಂಬಸ್ಥರು ಬರಮಾಡಿಕೊಂಡರು. ಕುಟುಂಬ ಸದಸ್ಯರನ್ನ ಕಂಡು ಸಚಿವೆ ಹೆಬ್ಬಾಳ್ಕರ್ ಭಾವುಕರಾದರು. Hari, Diru Hinda. Anna Kotin. Here, take. This is all yours. Yeah, you can come. Hold on. Yeah. Yeah. Chalo. Help some